ಫ್ರೆಂಡ್ಸ್, ಫೈನಲಿ ಇವತ್ತು ನನ್ನ ತಮ್ಮನ ಮದುವೆ ಇದೆ. ಸೊ ಹಾಗಾಗಿ ಎಲ್ಲರೂ ಮದುವೆಗೆ ಹೊರಡ್ತಾ ಇದ್ದೀವಿ. ಇವತ್ತು ರಿಸೆಪ್ಷನ್ ಇದೆ. ಸೊ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅಲ್ಲೇ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಎಲ್ಲನೂ ಆಗಲೇ ಹೊರಟ್ರು. ಸೊ ನಾನು ಹಾಗೆ ವೀಡಿಯೋ ಮಾಡ್ತೀನಿ ಅಂತಂದರೂ ಕೂಡ ಇಲ್ಲ ಟೈಮ್ ಆಯಿತು ಬಾ ಅಂತಂತ ಇದ್ದಾರೆ. ಸೊ ನೋಡೋಣ ಅಲ್ಲಿ ಚೌಟ್ರೊಳಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ವೀಡಿಯೋನ ಶೇರ್ ಮಾಡ್ತೀನಿ. ಸೃಷ್ಟಿ ನೋಡಿ, ಸೃಷ್ಟಿ ಈ ಥರ ಡ್ರೆಸ್ನ ವೇರ್ ಮಾಡಿದ್ದಾಳೆ. ಸೊ ಅವ್ಳು ಬರ್ತಡೇ ಕೊಡ್ಸಿದ್ದು ನಾನಿದ್ದಾರೆ ಈ ಡ್ರೆಸ್ನ. ಅದಾಗಿ ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದಾರೆ ಊರಿಂದ. ಇಷ್ಟೇನಾ ಫೋನ್ ಈ ಕಡೆ ನಿಂದು. ಓಹೋ, ಇಲ್ಲಿಂದಲೇ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ. ತಿರ್ಗಿ ಮತ್ತೆ ಬರೋದಕ್ಕಾಗಲ್ಲ, ನಮಗೆ ಗಾಡಿ ತೆಗಿಯೋಕೆ ಪ್ರಾಬ್ಲಮ್ ಆಗ್ತೈತಿ. ಎಲ್ಲಿ ಸೇರಿಸ್ತೀಯಪ್ಪ? ನೋಡಮ್ಮ ಮುಂದೆ ಎಲ್ಲ ಜಾಗ. ಟೂ ವೀಲರ್ಗಳೆಲ್ಲ ಹಾಕೋದು. ವಾಪಸ್ ಬಂದು ಇತ್ತಾಕ್ಬೇಕು. ಇದೇನಾ? ಹಾಂ, ಇದೇ ಅಕ್ಕ ಚೌಟ್ರಿ. ರಾಮಣ್ಣ ಬಂದಿದ್ದೆ. ಎಲ್ಲಾಗ್ತಪ್ಪ? ಬಾ ಹಂಗೆ ಬಾ, ಮುಂದೆ ಬಾ. ಫ್ರೆಂಡ್ಸ್, ಫೈನಲಿ ಚೌಟ್ರಿ ಹತ್ರ ಬಂದ್ವು. ಚಂದನ ನರಹರಿ. ಕಾರ್ ಪಾರ್ಕಿಂಗ್ ಎಲ್ಲ ಫುಲ್ ಭರ್ತಿ ಆಗೋಗಿದೆ. ಎಲ್ಲ ರೋಡ್ ಸೈಡಲ್ಲೇ ಕಾರ್ನೆಲ್ಲ ಪಾರ್ಕ್ ಮಾಡಿದ್ದಾರೆ. ತುಂಬ ಜನ ಜಾಸ್ತಿ. ನೋಡೋಣ, ಕಾರ್ ಬೇಗ ಪಾರ್ಕಿಂಗ್ ಮಾಡಬೇಕು. ನಾವು ಹಿಂದೆಗಡೆ ಹಾಕ್ಬೇಕಾಗಿತ್ತು, ಜಾಗ ಆಗೋದು. ಹಾಂ, ಒಳಗೆ ಜಾಗ ಇದ್ದಂಗೆ ಐತೆ, ನಡೀರಿ. ಆಚ ಕಡೆ ಹಾಕಮ್ಮ, ಆಚ ಕಡೆ ಇದ್ದಾಗ ಹಾಕಿ ಬರೋಣ. ಸಮಸ್ಯೆನೇ ಇರೋದು. ಅಲ್ಲಿ ಯಾರೋ ಅಂತಿದ್ರು ಈಗ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ಏನೋ ಮ್ಯಾಚಿಂಗು. ಹಾಂ, ಸ್ಕೂಲ್ ಬಂತೆ ಆರಾಮಾಯ್ತು. ಏಕೆ ರಜಾನೇನೋ? ಏನಕ್ಕೆ? ಹೌದೇನೋ. ಸೆಂಟ್ ಮೇರ್ಸಿಗೆ ಹಂಗೆ ಕೊಡ್ತಿದ್ರು. ಯಾವಾಗ ಬಂದೆ ಊರಿಂದ ನೀನು? ಸಂಜೆ ಬಂದೇನಾ? ಅಂದ್ಕೊಂಡು ನಾನು ಎಲ್ಲ ದಾರಿಮೂರ್ತಿಗೆ ಬರ್ತೀನ ಅಂದ್ಕೊಂಡೆ. ನಮ್ಮ ಹಂಗಂದ್ಲು, ಹೋಗಿದ್ದು ಕೊಟ್ಟು ಬಂದ್ವು ಅಂದ್ಲು. ಚೆನ್ನಾಗಿದೆ. ಎಂಗೇಜ್ಮೆಂಟ್ಗೆ ಬಂದಿದ್ದೆ ನೀನು? ನಾನು ಮೆಂತ್ಯ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು
ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಹೆಸ್ರು ಕಾಳು, ಕಪ್ಪುದು ಹೆಸ್ರು ಕಾಳು ತೊಗೊಂಡಿದ್ದೀನಿ. ನಾನು ಇಲ್ಲಿ 1 kg ತೊಗೊಂಡಿದ್ದೀನಿ. ಜೊತೆಗೆ ಈ ಕಡೆ ಅಕ್ಕಿ ತೊಗೊಂಡಿದ್ದೀನಿ, 1.5 kg ಇದೆ. ಯಾವ ಅಕ್ಕಿ ಆದರೂ ಪರವಾಗಿಲ್ಲ, ಡಿಪೋ ಅಕ್ಕಿ ಆದರೂ ಪರವಾಗಿಲ್ಲ, ಅಥವಾ ಸೋನಾ ಮಸೂರಿ, ಹಂಸ ಯಾವುದಾದ್ರೂ ಓಕೆ. ನಾನಿಲ್ಲಿ ಡಿಪೋ ಅಕ್ಕಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ kg ಅಷ್ಟು ರಾಗಿ ಕೂಡ ತೊಗೊಂಡಿದ್ದೀನಿ, ಅದು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಈ ಕಡೆ ಅರ್ಧ kgಗಿನ್ನ ಒಂದು ಸ್ವಲ್ಪ ಒಂದು 50 ಗ್ರಾಮ್ 100 ಗ್ರಾಮ್ನಷ್ಟು ಕಮ್ಮಿ ಇದೆ, ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ಹಾಕ್ಬಿಟ್ರೆ ಕಹಿ ಬರುತ್ತೆ ಮುದ್ದೆ, ಸೊ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಈ ಕಡೆ 1 kg ಗೋಧಿ ತೊಗೊಂಡಿದ್ದೀನಿ. ಇದು ಜವೆ ಗೋಧಿ ಅಂತಂದ್ಬಿಟ್ಟು, ಸೊ ಇದು ಕೂಡ 1 kg ಇದೆ. ಜೊತೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ ಮತ್ತು ಹಾಗೆಯೇ ಗೋಡಂಬಿ ತೊಗೊಂಡಿದ್ದೀನಿ. ಇವಾಗ ಇಷ್ಟನ್ನು ಕೂಡ ಇವಾಗ ಒಂದು ಕಂಟೈನರ್ಗೆ ಹಾಕ್ತಾಯಿದ್ದೀನಿ. ಇದನ್ನೆಷ್ಟು ನಾವು ಮಿಷಿನ್ ಮಾಡಿಸ್ಕೊಂಡು ಬರಬೇಕು. ಸೊ ಹೆಸರು ಕಾಳು ಕೂಡ ಹಾಕಿದ್ದೀನಿ. ಜೊತೆಗೆ ಈ ಕಡೆ ನೋಡಿ ಅಕ್ಕಿ ಮತ್ತು ಗೋಧಿ, ರಾಗಿ, ಮೆಂತ್ಯ, ಸ್ವಲ್ಪ ಡ್ರೈ ಫ್ರೂಟ್ಸ್. ಈಗ ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು, ಕೈ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇಷ್ಟನ್ನು ಮಿಷಿನಲ್ಲಿ ಆಡಿಸ್ಕೊಂಡು ಬರಬೇಕು. ಇದನ್ನೆಷ್ಟನ್ನು ಕೂಡ ನೇನು ಸೃಷ್ಟಿನೂ ಮತ್ತು ಪ್ರತಿ ಬರ್ತಾರೆ, ಬಂದಮೇಲೆ ಕೊಟ್ಟು ಕಳಿಸ್ತೀನಿ. ಮಿಷಿನ್ಗೆ ಆಡಿಸ್ಕೊಂಡು ಬರ್ತಾರೆ ಹೋಗಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲನೂ ನಾನು ಈ ಕಡೆ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಷಿನ್ಗೆ ಆಡಿಸ್ಕೊಂಡು ಬರಬೇಕು. ಸೊ ಫ್ರೆಂಡ್ಸ್, ಇದು ವಾಂಗಿಬಾತ್ ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ವಾಂಗಿಬಾತ್ ಗೊಜ್ಜು ಮಾಡ್ತಾಯಿದ್ದೀನಿ. ಈ ಕಡೆ ಹೀರೆಕಾಯಿ ಮತ್ತು ಬದನೆಕಾಯಿ ಎಲ್ಲ ಟೊಮೊಟೊ ಎಲ್ಲ ಕಟ್ ಮಾಡಿಬಿಟ್ಟು ಮಸ್ಕಾಯಿಗೆ ಅಂತ ಇಟ್ಟಿದ್ದೀನಿ. ನಾನು ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲ, ಸೊ ಟೊಮೊಟೊ ಬಾತ್ ಮಾಡಿದ್ನಲ್ವ ಅದನ್ನೇ ತಿನ್ಕೊಂಡು, ಮತ್ತು ಹಾಗೆಯೇ ನೆನ್ನೆದು ಸ್ವಲ್ಪ ಮೊಳಕೆ ಹುಳಿಕಾಳು ಸಾಂಬಾರಿತ್ತು, ಅದಕ್ಕಿಂತ ಒಂದೆರಡು ಮುದ್ದೆ ಮಾಡಿದ್ದೆ. ಅದಕ್ಕೆ ಇವಾಗ ಇರಲಿ ಅಂತ ಅಂದ್ಬಿಟ್ಟು ಹೀರೆಕಾಯಿ ಮತ್ತು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಮಸ್ಕಾಯಿಗೆ ಇಟ್ಟಿದ್ದೀನಿ. ಜೊತೆಗೆ ಇದು ಗೊಜ್ಜು ಮಾಡಿಡೋಣ ಅಂತೇಳಿ ಇಡ್ತಾಯಿದ್ದೀನಿ ಬೆಳಗ್ಗೆಗೆ. ಸೊ ಗೊಜ್ಜು ಮಾಡಿಟ್ಬಿಟ್ರೆ ನನಗೆ ಬೆಳಗ್ಗೆ ಹೊತ್ತು ಈಸಿ ಆಗುತ್ತೆ. ರೈಸ್ ಒಂದು ಮಾಡಿಕೊಂಡು ಮತ್ತು ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆಗೆ ಏನಾದ್ರೂ ಅವನಿಗೆ ಪ್ರತಿಗೆ ಲಂಚ್ಗೆ ಅಡುಗೆ ಮಾಡ್ಕೋಬೋದು. ಇದು ಟಿಫನ್ಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಗೊಜ್ಜು ಮಾಡಿಬಿಟ್ರೆ 5 ನಿಮಿಷಕ್ಕೆ ರೈಸ್ ಒಂದು ಮಾಡಿಕೊಂಡು ಬೇಗನೆ ನೆಕ್ಸ್ಟ್ ಇನ್ನೊಂದು ಏನಾದರೂ ಅಡುಗೆ ಮಾಡ್ಬೋದು ಅಂದ್ಬಿಟ್ಟು ಹೀರೆಕಾಯಿ ಸಾಗು ಮಾಡಿ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕೆ ಈಗ ಗೊಜ್ಜು ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ನನಗೆ ಬೆಳಗ್ಗೆನೇ ಬೇಗ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋಗ್ಬಿಡುತ್ತೆ. ಅದಕ್ಕೆ ಎಲ್ಲ ಗೊಜ್ಜು ಮಾಡಿಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗೋಗುತ್ತೆ. ಅದಕ್ಕೇ ಅವನು 6:30 6:45 ಹೊರಡಬೇಕು. 7 ಗಂಟೆಗೆ ಕಾಲೇಜ್ ಇರೋದ್ರಿಂದ ಲೇಟ್ ಆಗುತ್ತೆ. ಈಸಿ ಅಲ್ವಾ, ಈ ಗೊಜ್ಜು ಏನೂ ಆಗೋದಿಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ. ಅದಕ್ಕೇನೆ ಗೊಜ್ಜು ಮಾಡ್ತಾಯಿದ್ದೀನಿ. ಸೃಷ್ಟಿಗೂ ಕೂಡ ಅವಳು ಕೂಡ ಟಿಫನ್ ಲಂಚ್ ಬೇಕು. ಅವಳು ಕೂಡ ಅವಳು ಬರೋದು ಇವಾಗ 3:30 4 ಗಂಟೆ ಆಗ್ತಾಯಿದೆ. ಸೊ ಅವಳು ಕೂಡ ಹೋಗೋವಾಗ ಶೇಕ್ ಕುಡಿದ್ಬಿಟ್ಟು ಹೋಗಿ ಅಲ್ಲಿ ನನಗೆ ವಾಂಗಿಬಾತೆ ಸಾಕು ಅಂತಲ್ಲ, ಅವಳು ತಿರುಗೇನು ತೊಗೊಂಡೋಗಲ್ಲ. ನಮ್ಮ ಪ್ರತಿಗೆ ಅದು ಇಷ್ಟ ಆಗಲ್ಲ. ಅವ್ನು ಒಂದೇ ತಿಂಡಿ 2 ಟೈಮ್ ತಿನ್ನೋದಕ್ಕೆ ಅವನಿಗೆ ಬೇಜಾರು ಅನಿಸುತ್ತೆ. ಅವನಿಗೋಸ್ಕರವಾಗಿ 2 ತಿಂಡಿ ಮಾಡೋದು ನಾನು. ಈಗ ಟೊಮೊಟೊ ಬಾತ್ 2 ಟೈಮ್ ತೊಗೊಂಡೋಗಂದರೆ ಇಲ್ಲ ನನಗೆ ಬೇಡ ಮಾಡ್ತೀನಿ. ಅದಕ್ಕೋಸ್ಕರವಾಗಿ 2 ಅಡುಗೆ ಮಾಡೋದು. ಅದಕ್ಕೆ ಇವಾಗ ವಾಂಗಿಬಾತು ಮತ್ತು ಹಾಗೆಯೇ ಪೂರಿ ಮತ್ತು ಹೀರೆಕಾಯ್ದು ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಆವಾಗಲೇ ಕಾಳೆಲ್ಲ ರೆಡಿ ಮಾಡಿದ್ನಲ್ವ, ಮೆಂತ್ಯ ಮುದ್ದೆ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಆಡಿಸ್ಕೊಂಡು ಬಂದಿದ್ದಾರೆ. ಈಗ ಅದ್ರದ್ದು ಕೂಡ ಮುದ್ದೆ ಮಾಡ್ತೀನಿ. ಗೊಜ್ಜು ಮಾಡಿಟ್ಬಿಟ್ಟು ಆಮೇಲೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಜಸ್ಟ್ ಈಗ ಫಸ್ಟ್ಗೆ ಅದು ಸಾಂಬಾರಿಗೆ ರೆಡಿ ಕೂಗ್ತಾರೇ ಇದೊಂಚೂರು ಗೊಜ್ಜು ಮಾಡ್ಕೊಂಡ್ಬಿಡ್ತೀನಿ. ಆಮೇಲಿಂದ ಮುದ್ದೆ ಮಾಡೋದು ಹೇಗೆ ಅನ್ನೋದನ್ನು ನಾನು ಜೊತೆ ತೋರಿಸ್ತೀನಿ, ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ವಾಂಗಿಬಾತು ಗೊಜ್ಜಿಗೆಲ್ಲ ನಾನು ರೆಡಿ ಮಾಡಿಕೊಂಡೆ. ಈಗ ಮಾಡ್ತಾಯಿದ್ದೀನಿ. ಇವಾಗ ನಾನು ಈರುಳ್ಳಿ ಮತ್ತು ಹಾಗೆಯೇ ಸಾಸಿವೆ, ಕಬೇವು ಸೊಪ್ಪು, ಜೀರಿಗೆ, ಸ್ವಲ್ಪ ಗೋಡಂಬಿ ಕೂಡ ಹಾಕಿದ್ದೀನಿ. ಜೊತೆಗೆ 1-2-3 ಒಣಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಬಿಳಿ ಬೆಳ್ಳು ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಮತ್ತು ಹಾಗೆಯೇ ಈಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ, ಬದನೆಕಾಯಿ
ನಾನು ಇವತ್ತು ಬಟಾಣಿ ಕಾಳು ಹಾಕ್ತಿದ್ದೆ, ಮೊನ್ನೆ ತೊಗರಿ ಕಾಳು ತೊಗೊಂಡು ಬಂದಿದ್ದೆಲ್ಲ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಕಾಳು. ಸೊ ತೊಗರಿ ಕಾಳು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಹಾಗೆಯೇ ನಾನೇ ಇವಾಗ ಇದಕ್ಕೆ ಅಂಗಡಿದು ಪುಡಿ ಏನು ಹಾಕೋದಿಲ್ಲ, ಇದಕ್ಕೆ ನಾನು ಮೆಣಸಿನ ಪುಡಿ ಮತ್ತು ಗರಂ ಮಸಾಲ ಪುಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತಾಯಿದ್ದು ವಾಂಗಿಬಾತ್ ಗೊಜ್ಜಿಗೆ ಅಂದ್ಬಿಟ್ಟು. ಸೊ ಹಿಂಗು ಕೂಡ ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಇವಾಗ ನಾನು ಇದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಇದು ಉದ್ದಿನ ಕಾಳು ಮತ್ತು ಹಾಗೆ ಗೋಧಿ, ಅಕ್ಕಿ, ರಾಗಿ, ಸ್ವಲ್ಪ ಡ್ರೈ ಫ್ರೂಟ್ಸು, ಮೆಂತ್ಯ ಎಲ್ಲ ಮಿಕ್ಸ್ ಎಲ್ಲ ಕಾಳುಗಳನ್ನೆಲ್ಲನೂ ಹಾಕ್ಬಿಟ್ಟು ಇವಾಗ ಗ್ರೈಂಡರಿಗೆ ಕೊಟ್ಟು ಕಳಿಸಿದ್ದೆ. ಮಿಷಿನ್ ಆಡಿಸ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಇದರಿಂದ ಸ್ವಲ್ಪ ನಾನು ಜಡೆ ತುರ್ಕೊಂಡಿದ್ದೀನಿ, ಒಂದು 2 ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾನಿವಾಗ ಇದಕ್ಕೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ 1-2 ಉಂಡೆ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿದ್ದಾದಮೇಲೆ ಅದು ಸ್ವಲ್ಪ ಚೆನ್ನಾಗಿ ಕುಟ್ಟಿದ್ದಾದಮೇಲೆ ಹಸಿಟ್ಟು ಹಾಕಿದ್ದೀನಿ. ಸೊ ಅದ್ರದ್ದು ಸ್ಕಿಪ್ ಆಗಿದೆ ವಿಡಿಯೋ ಮಾಡ್ಕೊಂಡಿರೋದು. ಸೊ ಇವಾಗ ಮುದ್ದೆ ರೆಡಿ ಹಾಕ್ತಾಯಿದೆ ನೋಡಿ, ಗಂಟಿಲ್ದಂಗೆ ಬರಬೇಕು. ಸೊ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ಇಷ್ಟು ಮುದ್ದೆ ನಾನು ಸಣ್ಣದು 2 ಉಂಡೆ ಬೆಲ್ಲ ಹಾಕಿದ್ದೆ. ಇದನ್ನು ಸ್ವಲ್ಪ ಬೇಯಿದೆ. ಸೊ ಫ್ರೆಂಡ್ಸ್, ಫೈನಲಿ ಮೆಂತ್ಯ ಮುದ್ದೆ ರೆಡಿ ಆಯಿತು. ಸೊ ತುಂಬ ಚೆನ್ನಾಗಿರುತ್ತೆ. ಋತುಮತಿ ಆದ ಹೆಣ್ಣು ಮಕ್ಕಳಿಗೆ ಇದನ್ನು ಮಾಡಿಕೊಡ್ತಾರೆ. ಮತ್ತು ಜೊತೆಗೆ ಬೋನ್ಸ್ ಪೇನ್ ಇದ್ದವರು ಕೂಡ ತುಂಬಾ ಹೆಲ್ತ್ಗೆ ಒಳ್ಳೆಯದು, ಮೂಳೆಗಳಿಗಾಗಿರ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದನ್ನು ವಾರದಲ್ಲಿ 1-2 ಸಲ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಇದನ್ನು ಡೈಲಿ ತಿಂದರೆ ಇದನ್ನು ಮತ್ತು ಸಣ್ಣ ಇರೋರು ತುಂಬ ದಪ್ಪನೂ ಕೂಡ ಹಾಕ್ತಾರೆ, ವೆಯ್ಟ್ ಲಾಸ್ ಅಂತ ಇರ್ತಾರಲ್ಲ, ಸೊ ಅವ್ರು ಕೂಡ ವೆಯ್ಟ್ ಗೇನ್ ಆಗ್ಬೋದು. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವ ಥರ ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಈ ಕಡೆ ವಾಂಗಿಬಾತ್ ಗೊಜ್ಜು ಕೂಡ ರೆಡಿ ಆಯಿತು. ಮತ್ತು ಈ ಕಡೆ ಮಸ್ಕಾಯಿ ಸಾಂಬಾರು ಕೂಡ ರೆಡಿ ಆಗಿದೆ. ಈಗ ತಾನೇ ಒಗ್ಗರಣೆ ಹಾಕ್ಬಿಟ್ಟು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಲಾಗಿದ್ದು. ಸೊ ಈಗ ತೊಗರಿಕಾಳಿದ್ದು ನಿನ್ನೆ ತೊಗರಿಕಾಳು ತೊಗೊಂಡಿದ್ವು, ಒಂದು ತೂಕದಷ್ಟು ತೊಗೊಂಡಿತ್ತಪ್ಪ. ಎಲ್ಲನೂ ನಿನ್ನೆನೇ ಕಾಳೆಲ್ಲ ಸುರಿದು ರೆಡಿ ಇಟ್ಕೊಂಡಿದ್ದೆ. ಈಗ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಹಾಕ್ಬಿಟ್ಟು ಈಗ ಕಾಳನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಮಸಾಲೆ ರುಬ್ಬಿದ್ದೀನಿ. ಹುಳಿ ಮಾಡ್ತಾಯಿದ್ದೀನಿ. ನಿನ್ನೆ ಅಕ್ಕಿ ನೆನೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು, ಸೊ ಅದ್ರದ್ದು ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಮತ್ತು ಹಾಗೆಯೇ ತೊಗರಿಕಾಳು ಹುಳಿ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದಕ್ಕೆ ಮುದ್ದೆ, ಅನ್ನ ಎಲ್ಲ ಅಡ್ಜಸ್ಟ್ ಆಗುತ್ತಲ್ವ, ಅದಕ್ಕೆ ಒಂದೇ ಸತಿ ಸಾಂಬಾರು ಆಗುತ್ತೆ. ಮತ್ತು ಜೊತೆಗೆ ತಿಂಡಿಗೆ ಕಾಳು ಥರ ಕೂಟು ಥರನೂ ಇರುತ್ತೆ ಅಂತ ಅಂದ್ಬಿಟ್ಟು ತೊಗರಿಕಾಳ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಸಾಲೆ ಎಲ್ಲನೂ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ. ದೋಸೆಗೂ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ದೋಸೆಗೂ ಮುದ್ದೆ ಮತ್ತು ಅನ್ನಕ್ಕೂ ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮೊನ್ನೆ ಮದುವೆ ಆಯ್ತಲ್ವ ನನ್ನ ತಮ್ಮಂದು. ಸೊ ಇವತ್ತು ಮಡ್ಲಕ್ಕಿಗೆ ಬರ್ತಾ ಇದ್ದಾರಂತೆ ಮನೆಗೆ. ನಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋದರು. ಸೊ ಎಲ್ಲನೂ ಇವಾಗ ಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮಡ್ಲಕ್ಕಿಗೆ ಅಂತ ಅಂದ್ಬಿಟ್ಟು. ಸೊ ಬಂದಮೇಲೆ ಮಡ್ಲಕ್ಕಿ ಕಟ್ಟೋದು. ಅದು ಅಕ್ಕಿ ಹಾಕ್ಬೇಕಾರೆ ಸೈಡ್ಗೆ.
ಎರಡು ಹಾಕೊಳ್ಳೋದು